ಅಯೋಧ್ಯ ರಾಮ ನರೇಂದ್ರ ಮೋದಿಯವರ ಕೈ ಹಿಡಿಲೇ ಇಲ್ಲ. ಅಯೋಧ್ಯ ರಾಮ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಕೊಡಲೇ ಇಲ್ಲ. ಅಯೋಧ್ಯ ರಾಮ ತನ್ನ ಕ್ಷೇತ್ರದಲ್ಲಿಯ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಲಿಲ್ಲ. ಹಾಗಾದ್ರೆ ಮಂದಿರ ನಿರ್ಮಾಣಕ್ಕೂ ಮುಂಚೆ ಹರಾಬರೆ ಆಗಿರುವಂತಹ ಮಂದಿರವನ್ನ ಇವರು ಏಕಾಏಕಿ ಓಟಿನ ಲಾಭಕ್ಕೋಸ್ಕರವಾಗಿ ಏನು ಉದ್ಘಾಟನೆ ಮಾಡಿದ್ರಲ್ಲ, ಅದರ ಶಾಪದಿಂದಾಗಿ ಇವತ್ತು ಅಯೋಧ್ಯೆಯಲ್ಲೂ ಸಹ ಶ್ರೀರಾಮ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಲಿಲ್ವಾ? ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಮೂಗುದಾರ ಹಾಕುವಂತಹ NDA ಮೈತ್ರಿಕೂಟವನ್ನು ಅವಲಂಬಿಸಬೇಕಾದಂತಹ ಸ್ಥಿತಿಗೆ ಶ್ರೀರಾಮಚಂದ್ರನೇ ತಂದಿಟ್ನ. ಅತಿಯಾದಂತಹ ಆತ್ಮವಿಶ್ವಾಸದಿಂದ ಇವತ್ತು ನರೇಂದ್ರ ಮೋದಿ ಅವರು ಸೋಲನ್ನು ಒಪ್ಪಿಕೊಳ್ಬೇಕಾಗಿತ್ತು. ಆದರೆ 3ನೇ ಬಾರಿಗೂ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೊರಟಿದ್ದಾರೆ. 400 ಪಾರ್, ಅಬ್ ಕಿ ಬಾರ್ 400 ಪಾರ್. 300 ಪಾರ್ ಕೂಡ ಆಗ್ಲಿಲ್ವಲ್ಲ ನರೇಂದ್ರ ಮೋದಿ ಅವರೇ, 300 ಪಾರ್ ಕೂಡ ಆಗ್ಲಿಲ್ಲಲ್ಲ. ಭಾರತೀಯ ಜನತಾ ಪಕ್ಷ 272 ಗಳಿಸಲಿಲ್ವಲ್ಲ. ಮಿತ್ರ ಪಕ್ಷಗಳನ್ನ ಅವಲಂಬಿಸಬೇಕಾದಂತಹ ಸನ್ನಿವೇಶವನ್ನ ತಂದಿಟ್ಟುಕೊಂಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನು NDA ಮೈತ್ರಿಕೂಟ ಇತ್ತಲ್ಲ, ಆ ಸ್ಥಿತಿಗೆ ಬಂತಲ್ಲ. ತನ್ನನ್ನು ತಾನು ವಿಶ್ವಗುರು ಜಗದ್ಗುರು ಅಂತ ಹೇಳ್ಕೊಳ್ತಾ ಇದ್ದಂತಹ ನರೇಂದ್ರ ಮೋದಿ ಅವರು ಈ ದೇಶದ ವಿದೇಶಿ ಸಾಲವನ್ನ 183.67 ಲಕ್ಷ ಕೋಟಿಗೆ ಏರಿಸಿದಂತಹ ನರೇಂದ್ರ ಮೋದಿ ಅವರು ಮೊದಲ ಹಂತದ ಚುನಾವಣೆ ನಡೀತಾ ಇದ್ದ ಹಾಗೆ ಸೋಲಿನ ಭಯ ಕಾಡ್ತಾ ಇದ್ದ ಹಾಗೆ ಅವರು ಬಳಸಿದ್ದಂತಹ ಭಾಷೆಗಳು, ಅವರು ಬಳಸಿದ್ದಂತಹ ಬಹಿರಂಗ ಸಭೆಗಳಲ್ಲಿ ಮಾಡಿದಂತಹ ಭಾಷಣಗಳು ಎಂತೆಂಥದಿತ್ತು. 80 ಕೋಟಿ ಜನಕ್ಕೆ ನಾನು ರೇಷನ್ ಕೊಡ್ತಾ ಇದ್ದೀನಿ, ಅಕ್ಕಿ ಕೊಡ್ತಾ ಇದ್ದೇನೆ, ಅದರ ಋಣ ನಿಮ್ಮ ಮೇಲಿದೆ, ನೀವು ಕೊಡದ ಹೋದ್ರೆ ತಪ್ಪಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು, ಹಿಂದೂ ಮುಸ್ಲಿಂ ಅನ್ನು ತಗೊಂಡ್ಬಂದಿರುವಂಥದ್ದು, ಮಂಗಲಸೂತ್ರದ ಬಗ್ಗೆ ಮಾತನಾಡಿರುವಂಥದ್ದು, ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತನಾಡಿರುವಂಥದ್ದು. ಏನೆಲ್ಲ ಮಾತಾಡ್ಬಿಟ್ರು, ಏನೆಲ್ಲ ದಾರಿ ತಪ್ಪಿಸ್ಬಿಟ್ರು. ಟೋಟಲಿ ಕನ್ಫ್ಯೂಷನ್ ಆದ್ರು. ಕೊನೆಗೆ ಹೋಗಿ ವಿವೇಕಾನಂದರು ಧ್ಯಾನ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ರು. ಇಷ್ಟೆಲ್ಲ ಸುಳ್ಳು ಹೇಳಿ, ಇಷ್ಟೆಲ್ಲ ದ್ವೇಷದ ಭಾಷಣವನ್ನ ಬಿತ್ತಿ ಕೊನೆಗೆ ವಿವೇಕಾನಂದರ ಇದಕ್ಕೆ ಕನ್ಯಾಕುಮಾರಿಗೆ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡ್ರು. ಆದರೂ ಸಹ ಭಾರತೀಯ ಜನತಾ ಪಕ್ಷ ತನ್ನ ಗುರಿಯನ್ನ ಮುಟ್ಲೇ ಇಲ್ಲ. ಯಾವ ಮಾಧ್ಯಮಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿ ಅವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ನರೇಂದ್ರ ಮೋದಿ ಅವರನ್ನ ಇದೇ ಮಾಧ್ಯಮಗಳು ಮೇಲೆ ಬಿದ್ದು ಹೋಗಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ, ಮಾರ್ಕೆಟಿಂಗ್ ಏಜೆಂಟ್ಗಳಾಗಿ ನರೇಂದ್ರ ಮೋದಿ ಅವರು ಕುತ್ಕೊಂಡು ಅವರಿಗೆ ಸಂದರ್ಶನಗಳನ್ನ ಮಾಡಿ ಅವರ ಪರವಾಗಿ ಸುದ್ದಿಗಳನ್ನ ಮಾಡಿ, ಸ್ಪೆಷಲ್ ಸ್ಟೋರಿಗಳನ್ನ ಮಾಡಿ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದು ನಮ್ಮ ಮಾಧ್ಯಮಗಳು. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದೇನೆಂದ್ರೆ, ಅತಿಯಾದಂತಹ ಆತ್ಮವಿಶ್ವಾಸದಲ್ಲಿ ಯಾರು ಮೆರಿತಾರಲ್ಲ ಅವರೆಲ್ಲರಿಗೂ ಸಹ ಒಂದು ಪಾಠ ಅಂತ ಕಲಿಸಿ ಆಗಿದೆ ಈ ಚುನಾವಣೆಯಲ್ಲಿ. ಒಂದು 400 ಪಾರ್ ಅಂತ ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿ, ಜಗದ್ಗುರು ವಿಶ್ವಗುರು ನರೇಂದ್ರ ಮೋದಿ ಅವರಿಗೆ ಇದೊಂದು ಮುಖಭಂಗ ಆಯಿತು. ಬಹುಮತ ಗಳಿಸಲಾರದಂತಹ ಸ್ಥಿತಿಗೆ ತಂದಿಟ್ಟಿದ್ದು ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಆಯಿತು. ಈ ಮಾಧ್ಯಮಗಳು ಏನು ಮಾರ್ಕೆಟಿಂಗ್ ಮಾಡ್ತಾ ಎಕ್ಸಿಟ್ ಪೋಲ್ಗಳು, ಒಪಿನಿಯನ್ ಪೋಲ್ಗಳನ್ನ ಮಾಡಿ ಇವತ್ತು ಎಲ್ಲವೂ ಸಹ ಸುಳ್ಳಾದಾಗ ಮತ್ತೊಮ್ಮೆ ಮಾಧ್ಯಮಗಳಿಗೆ ಮುಖಭಂಗ ಆಯಿತು. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, 20 ಸ್ಥಾನಗಳನ್ನ ಗಳಿಸ್ತೇವೆ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರಿಗೂ ಮುಖಭಂಗ ಆಯಿತು. ಅತಿಯಾದಂತಹ ಆತ್ಮವಿಶ್ವಾಸ. ಇವತ್ತು ಇಂಡಿಯಾ ಮೈತ್ರಿಕೂಟ ಚೆನ್ನಾಗಿ ಕೆಲಸ ಮಾಡ್ತು, ಪ್ರತಿಪಕ್ಷವಾಗಿ ಚೆನ್ನಾಗಿ ಕೆಲಸ ಮಾಡ್ತು. ಆದ್ರೆ ಕರ್ನಾಟಕದಲ್ಲಿ ಇಟ್ಟಿದ್ದಂತಹ ನಂಬಿಕೆಯನ್ನ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಅವರು ಉಳಿಸ್ಕೊಡ್ಲಿಲ್ಲ. ಕೊನೆಗೂ ಡಬಲ್ ಡಿಜಿಟ್ಗೆ ಬರಲೇ ಇಲ್ಲ. ಇವರು 9 ಸ್ಥಾನಗಳಿಗೆ ಕುಸಿತು. 20 ಸ್ಥಾನಗಳ ನಿರೀಕ್ಷೆಯಲ್ಲಿದ್ದಂಥದಕ್ಕೆ 9 ಸ್ಥಾನ ಬಂತು. ಮಧ್ಯಪ್ರದೇಶದಲ್ಲಿ ಒಂದೂ ಬರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಒಡಿಶಾದಲ್ಲಿ ಒಂದೂ ಬರಲಿಲ್ಲ, ಡೆಲ್ಲಿನಲ್ಲಿ ಒಂದೂ ಬರಲಿಲ್ಲ, ತೆಲಂಗಾಣದಲ್ಲಿ 8 ಸ್ಥಾನ ತಗೊಂಡು
ತೆಲಂಗಾಣದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಎಲ್ಲವೂ ಸಹ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿದ್ರೆ ಬಹುಶಃ ಇಂಡಿಯಾ ಮೈತ್ರಿಕೂಟಕ್ಕೆ 272 ಸ್ಥಾನ ಬರ್ತಾ ಇತ್ತು, ಅಧಿಕಾರ ಮಾಡ್ತಾ ಇದ್ರು. ಈ ಎಲ್ಲರೂ ಏನ್ ತೋರಿಸುತ್ತಾರೆ ಅಂತಂದ್ರೆ ಅತಿಯಾದಂತಹ ಆತ್ಮವಿಶ್ವಾಸ. RJD ಪಕ್ಷ ಬಿಹಾರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಒಳ್ಳೆಯ ಸ್ಥಾನಗಳನ್ನ ಗಳಿಸುತ್ತೆ ಅಂತ ತಿಳ್ಕೊಂಡಿದ್ದವರಿಗೆ RJD ಏನು ಪೂರ್ ಪರ್ಫಾರ್ಮೆನ್ಸ್ ಇಂದಾಗಿ ಇವತ್ತು ಬಿಹಾರದಲ್ಲೂ ಸಹ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ ಆಯಿತು. ಪ್ರಜಾಪ್ರಭುತ್ವ ಅಂದ್ರೆ ಇಷ್ಟೇ ರೀ, ಅತಿಯಾದಂತಹ ಓಲೈಕೆ ಇರಬಾರ್ದು. ಒಂದು ಧರ್ಮವನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನ ಪೂರ್ಣಗೊಳಿಸದೆ ಕಟ್ಟಿ ಅಲ್ಲಿ ಉದ್ಘಾಟನೆ ಮಾಡಿದ್ರಲ್ಲ, ಅಯೋಧ್ಯೆಯಲ್ಲೇ ಭಾರತೀಯ ಜನತಾ ಪಕ್ಷ ಸೋತಿದೆ. ಇದು ತಿಳ್ಕೊಳ್ಬೇಕಾದಂತಹ ಸತ್ಯ. ಧರ್ಮವನ್ನ, ದೇವರನ್ನ, ದೇಶವನ್ನ, ಸ್ವಾಮಿ ವಿವೇಕಾನಂದರನ್ನ ಸ್ವಂತ ಓಟಿನ ಲಾಭಕ್ಕೋಸ್ಕರ ಯಾರ್ಯಾರು ಬಳಸ್ಕೊಳ್ತಾರೋ ಅವ್ರಿಗೆಲ್ಲರಿಗೂ ಇದೊಂದು ಪಾಠ ಆಗಬೇಕು. ಅಯೋಧ್ಯ ರಾಮ ಮಂದಿರ ಪೂರ್ಣಗೊಳ್ಳದೆ ಇದ್ರು ಸಹ ಅದನ್ನು ಉದ್ಘಾಟನೆ ಮಾಡಿ ಅದರಿಂದ ಲಾಭ ಗಳಿಸ್ತೀವಿ ಅಂತ ಹೋದ್ರಲ್ಲ, ಅವರಿಗೆ ಸರಿಯಾದಂತಹ ಪಾಠ ಕಲಿಸಿದೆ ಅಲ್ವಾ. ಇದು ಅಯೋಧ್ಯ ರಾಮ ಆ ಕ್ಷೇತ್ರದಲ್ಲಿಯೇ, ಅಯೋಧ್ಯ ಕ್ಷೇತ್ರದಲ್ಲಿಯೇ ಭಾರತೀಯ ಜನತಾ ಪಕ್ಷ ಮುಗ್ಗರಿಸಿದೆ, ಸೋತಿದೆ ಅಂತಂದ್ರೆ, ವಾರಣಾಸಿನಲ್ಲಿ ಏನು ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಯಿತು, 3-4 ಬಾರಿ ಹಿನ್ನಡೆ ಆಯಿತು. ಯಾತಕ್ಕಾಯ್ತು ಅಂತಂದ್ರೆ ನರೇಂದ್ರ ಮೋದಿ ಅವರ ಪ್ರಭಾವ 2019ರಲ್ಲಿ ಇದ್ದಿದ್ದು 2024ರಲ್ಲಿ ಇಲ್ಲ ಅಂತೇಳಿ ಅಲ್ಲಿ ಜನರು ಅವರಿಗೆ ಒಂದು ಸೂಚನೆ ಕೊಟ್ಟರು. 2-3 ಬಾರಿ ಹಿನ್ನಡೆಯನ್ನ ಅನುಭವಿಸಿದಂತಹ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಾನು 3ನೇ ಬಾರಿಗೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೊರಟಿದ್ದಾರೆ, 2047ರವರೆಗೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೊರಟಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇದನ್ನ ಅರ್ಥ ಮಾಡಿಸ್ಬೇಕಾಗಿರೋದು ಮಾಧ್ಯಮಗಳು. ಈಗಾಗಲೇ ಜೂನ್ 8ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತೇಳಿ ಈಗಾಗಲೇ ಬೊಂಬಡ ಬಡಾಯಿ ಬಜಾಯಿಸ್ತಾ ಇದ್ದಾವೆ ಮಾಧ್ಯಮಗಳಿಗೆ. ಈ ಮಾಧ್ಯಮಗಳಿಗೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಇದನ್ನ ಜನಪ್ರತಿನಿಧಿಗೆ ಏನ್ ತಿಳಿಸ್ಕೊಳ್ಬೇಕು ಅನ್ನೋದಿಲ್ಲ. ಇವರಿಗೆ ಬೇಕಾಗಿರುವುದು TRP, ಇವರಿಗೆ ಬೇಕಾಗಿರುವುದು ಸುದ್ದಿ, ಇವರಿಗೆ ಬೇಕಾಗಿರುವುದು ಮಾರ್ಕೆಟಿಂಗ್, ಇವರಿಗೆ ಬೇಕಾಗಿರೋದು ಹಣ. ಹೇಳ್ಬೇಕು, ಸಿದ್ದರಾಮಯ್ಯನವರೇ ನಿಮ್ಮ ಆತ್ಮವಿಶ್ವಾಸದಿಂದ ಇವತ್ತು ಕರ್ನಾಟಕದಲ್ಲಿ ಕಳ್ಕೊಂಡಿದ್ದೀರಿ. ನರೇಂದ್ರ ಮೋದಿ ಅವರ ಅತಿಯಾದ ಆತ್ಮವಿಶ್ವಾಸದಿಂದ ಇವತ್ತು 300 ದಾಟಿಲ್ಲ ನೀವು. ಇದನ್ನ ಹೇಳ್ಬೇಕು, ಹೇಳುವಂತಹ ಕರ್ತವ್ಯ ನಿಮ್ಮದಾಗಬೇಕು. ಅದು ಬಿಟ್ಟು ನಾವು ಮಾಡಿದ್ದೇ ಸರಿ ಅಂತೇನು ಹೋಗ್ತಾ ಇದ್ದೀರಲ್ಲ, ಇದು ತಪ್ಪು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.